sir. Morning. Good morning. Very good morning, friends. Please be seated. My dear friends, on this special occasion, I want to congratulate all of you. Our company has successfully completed 5 years of journey. Thank you for your support. ಸೌಂಡ್ ಕೂಡ ಒಂದು ಪವರ್ಫುಲ್ ಎನರ್ಜಿ. ನಾವು ರಿಸೀವ್ ಮಾಡೋ ವಾಯ್ಸ್ ಕಾಲ್ ಅನ್ನೇ ಎನರ್ಜಿಯಾಗಿ ಕನ್ವರ್ಟ್ ಮಾಡಿದ್ರೆ ಮೊಬೈಲ್ ಬ್ಯಾಟ್ರಿ ತಾನಾಗೆ ಚಾರ್ಜ್ ಆಗುತ್ತೆ ಅನ್ಸುತ್ತೆ. ತಕ್ಷಣ ಆ ಬಗ್ಗೆ ತಲೆ ಕೆಡಿಸ್ಕೊಂಡೆ, ರಿಸರ್ಚ್ ಮಾಡಿದೆ, ಹಗಲು ರಾತ್ರಿ ಕಷ್ಟಪಟ್ಟು ಪ್ರಾಜೆಕ್ಟ್ ರೆಡಿ ಮಾಡಿದೆ. ನನ್ನ ಐಡಿಯಾ ಸಕ್ಸಸ್ ಆಯ್ತು. ಅದ್ರ ಪ್ರತಿಫಲನೇ ಈ ಹಲೋ. ಸೇ ಹಲೋ, ಚಾರ್ಜ್ ಯುವರ್ ಮೊಬೈಲ್. ಇವತ್ತು ಕೋಟ್ಯಾಂತರ ಜನ ನಮ್ಮ ಅಪ್ಲಿಕೇಶನ್ ಉಪಯೋಗಿಸ್ಕೊಂಡು ಚಾರ್ಜರ್ ಕಿರಿಕಿರಿ ಇಲ್ಲದೆ ಆರಾಮಾಗಿದ್ದಾರೆ. ನಮ್ಮ ಕಂಪ್ನಿ ಅಗಾಧವಾಗಿ ಬೆಳೆದಿದೆ. ನಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಫೆಸಿಲಿಟಿ ಇದ್ದಿದ್ದು ಸ್ಮಾರ್ಟ್ ಫೋನ್ಗಳಿಗೆ ಮಾತ್ರ, ಆರ್ಡಿನರಿ ಮೊಬೈಲ್ಗಳಿಗೆ ಆಗ್ತಿರ್ಲಿಲ್ಲ. ಆದರೆ ಈಗ ಎಲ್ಲಾ ಬ್ರ್ಯಾಂಡ್ ಮೊಬೈಲ್ಗಳಿಗೂ ಮ್ಯಾನುಫ್ಯಾಕ್ಚರ್ ಮಾಡೋವಾಗಲೇ ನಮ್ಮ ಅಪ್ಲಿಕೇಶನ್ ಇನ್ಬಿಲ್ಟ್ ಮಾಡಿದ್ರೆ ಹಲೋ ಅಂತ ವಾಯ್ಸ್ ಬಂದ ತಕ್ಷಣ ಮೊಬೈಲ್ ಚಾರ್ಜ್ ಆಗುತ್ತೆ. ಇನ್ನು ಮುಂದೆ ಯಾವುದೇ ಮೊಬೈಲ್ಗಳಿಗೂ ಚಾರ್ಜರ್ ಅವಶ್ಯಕತೆ ಇಲ್ಲ. ಏಯ್ ಯಾವಾಗ ಬಂದೆ? ಮಾವಂಗ್ ಹೇಳ್ದೆ ಬಂದ್ಬಿಟ್ಟಿದ್ಯಾ? ಹೂ ಕಣೋ, ನಾನ್ ಕಾಲ್ ಮಾಡಿದ್ರೆ ಡಿಸ್ಟರ್ಬೆನ್ಸು ಅಂತ್ಯ ಅಲ್ವೋ. ನಾನ್ ಮೇಲ್ ಕಳ್ಸಿದ್ರೆ ವಾರ ಆದ್ರೂ ರಿಪ್ಲೈ ಮಾಡಲ್ಲ ನೀನು. ಅದಕ್ಕೆ ಕಾಲು ಬೇಡ ಮೇಲು ಬೇಡ, ನನ್ ತಮ್ಮನ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡೋಣ ಅಂತ ಬಂದೆ. ನೀನ್ ಒಬ್ಳೆ ಬಂದ? ಇಂಡಿಯಾದಲ್ಲೇ ಒಬ್ಳೆ ಓಡಾಡ್ತಿರ್ಲಿಲ್ಲ, ಇನ್ನ ಮಲೇಷ್ಯಾದಲ್ಲೇ ಒಬ್ಳೆ ಓಡಾಡ್ತಾಳ ನಿಮ್ಮ ಅಕ್ಕ. ಗಾರ್ಡ್ ತರ ಗಂಡ ಇರುವಾಗ ನಾನ್ ಒಬ್ಳೆ ಯಾಕೆ ಬರ್ಲಿ ಅಂತ ಕೇಳೋ. ಓ ಕೇಳ್ದೆ ಬಾವಾ. ಇಂಡಿಯಾಲಿ ಗಾರ್ಡ್ ಆಗಿದ್ ಗಂಡ ಮಲೇಷಿಯಾಗ್ ಬಂದಿದ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಆಗ್ಬಿಟ್ನಂತೆ. ಎಷ್ಟು ದಿನ ಆಯ್ತು ಎಲ್ರು ಹೀಗೆ ಒಟ್ಟಿಗೆ ಕೂತು ನಗ್ನಗ್ತಾ ಊಟ ಮಾಡಿ. ಎಲ್ರು ಬಿಸಿ ಬಿಸಿ ಬಿಸಿ. ನೀನಿದ್ದಾಗ ಇವ್ರು ಬರಲ್ಲ, ಇವ್ರು ಬಂದಾಗ ನೀನಿರಲ್ಲ. ಅದಕ್ಕೆ ಇವತ್ತು ಎಷ್ಟೊತ್ತೇ ಆದ್ರೂ ನೀನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ನೀನ್ ಅಕ್ಕ ಬಾವ ಕಾಯ್ತಾ ಕೂತಿದ್ದಾರೆ. ಏನಕ್ಕ, ಏನು ಗುಡ್ ನ್ಯೂಸ್? ಹೂ ಕಣೋ, ಗುಡ್ ನ್ಯೂಸೇ. ವಾವ್, ಕಂಗ್ರಾಚುಲೇಷನ್ ಬಾವಾ. ಏನೋ ಮೇಲಾ ಫಿಮೇಲಾ? ಏನದು ಮೇಲು ಫಿಮೇಲು? ಅಂದ್ರೆ ನಮ್ ಪುಟ್ಟಿಗೆ ತಮ್ಮನೋ ತಂಗಿನೋ ಅಂತ ಕೇಳ್ದೆ. ತಮ್ಮನೂ ಅಲ್ಲ ತಂಗಿನೂ ಅಲ್ಲ, ನಿನ್ ಮದ್ವೆ ವಿಷಯ ಮಾತಾಡ್ತಿರೋದು. ಹೌದು ಕಣೋ, ನಿಮ್ ಅಕ್ಕ ಬಾವಂಗೆ ಒಂದ್ ಒಳ್ಳೆ ಸಂಬಂಧ ನೋಡಿ ಅಂತ ನಾನೇ ಹೇಳಿದ್ದು. ಮದ್ವೆಗೆ ಏನ್ ಅರ್ಜೆಂಟ್ ಅಮ್ಮ? ನಿನಗಿಲ್ಲಪ್ಪ, ಆದ್ರೆ ನಮ್ ಡಾಕ್ಟರ್ ಯೋಗೀಶ್ ಇದಾರಲ್ಲ ಅವ್ರಿಗೆ ಅರ್ಜೆಂಟ್ ಇದೆ. ಯಾಕೆಂದ್ರೆ ಅವ್ರ ಮಗಳು ಈಶಾನ್ಯ, ಅದೇ ನಿನಗೆ ಗೊತ್ತಲ್ಲ, MBBS MD ಕೋರ್ಸ್ ಮುಗಿಸಿದಾಳೆ. ನೀನ್ ಹೂ ಅಂದ್ರೆ ಮದ್ವೆ ಡೇಟ್ ಫಿಕ್ಸ್ ಮಾಡೋದೆ. ಏನೆಲ್ಲ ಪ್ಯಾಕೇಜ್ ಸಮೇತ ಬಂದಿರೋ ತರ ಇದೆ? ಅಲ್ಲ ಕಣೋ, ನನಗಿರೋದು ನೀನೊಬ್ನೇ ತಮ್ಮ. ಎಷ್ಟ್ ದಿನ ಅಂತ ಹೀಗೆ ಇರ್ತೀಯಾ? ಅಚೀವ್ಮೆಂಟು ಅಂತ ಎಲ್ಲ ಸಾಧನೆನೂ ಮಾಡಿದ್ಯಾ. ನಿನಗ್ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಇಷ್ಟ ದಿನ ನಿನ್ ಮದ್ವೆ ವಿಷಯ ಎತ್ತಿಲ್ಲ ಗೊತ್ತಾ? ಅದೆಲ್ಲ ಗೊತ್ತಿಲ್ಲಪ್ಪ, ನೀನ್ ಇದಕ್ಕೆ ಒಪ್ಕೊಳ್ಳೇಬೇಕು. ಶುಕ್ರವಾರನೇ ಎಂಗೇಜ್ಮೆಂಟು. ಹೌದಮ್ಮ. ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಕೃಷ್ಣ. ಈ ತರ ಎತ್ತರವಾದ ಪ್ಲೇಸ್ ಅಲ್ಲಿ ನಿಂತಾಗ ಸಾಮಾನ್ಯವಾಗಿ ಎಲ್ರಿಗೂ ಏನನ್ಸುತ್ತೆ ಹೇಳು? ಏನನ್ಸುತ್ತೆ? ಅಪ್ಪಿ ಕಾಲ್ ಜಾರ್ ಕೆಳಗ್ ಬಿದ್ರೆ ಮನೆ ಮುಂದೆ ಹೊಗೆ ಹಾಕೊಳ್ಳೋ ಪ್ರೋಗ್ರಾಮ್ ಆಗದೆ ಇರ್ಲಿ ಅನ್ಸುತ್ತೆ. ಹೇ ತೂ, ಎಷ್ಟ್ ಅನ್ರೊಮ್ಯಾಂಟಿಕೋ ನೀನು. ಇಂಥ ಜಾಗದಲ್ಲಿ ನಿಂತ್ಕೊಂಡು ನಮ್ ಹೃದಯಕ್ಕೆ ತುಂಬಾ ಹತ್ರ ಆದವ್ರ ಹೆಸರನ್ನ ಜೋರಾಗಿ ಕಿರ್ಚ್ಬೇಕು ಅನ್ಸಲ್ವಾ? ಓ ನಿನ್ಗೆ ಹಾಗನ್ಸುತ್ತಾ? ಸರಿ ಕಿರ್ಚೋ. ಓಕೆ. ಕೃಷ್ಣ, ಕೃಷ್ಣ. ನೀನು ಕೂಗು. ನಾನಾ? ಹಾ. ಓಕೆ. ಈಶಾನ್ಯ, ಕೃಷ್ಣ. ಈಶಾನ್ಯ, ನಂದಿನಿ, ನಂದಿನಿ, ನಂದಿ, 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 ನಂದಿ.
ಆ ನಂದಿನಿ ಯಾರು? ಈಗ ಯಾಕದೆಲ್ಲ? ನಿನ್ ಜೊತೆ ಇಡೀ ಜೀವನ ಹಂಚ್ಕೊಳ್ಳೋಕೆ ಹೊರಟಿರೋ ನನಗೆ ನಿನ್ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಹಕ್ಕು ಎರಡೂ ಇದೆ. ಹಾಗಂತ ಒತ್ತಾಯ ಏನಿಲ್ಲ. ನಿಂಗೆ ಹೇಳಬೇಕು ಅನ್ಸಿದ್ರೆ ಹೇಳು, ಇಲ್ಲ ಅಂದ್ರೆ ಇಟ್ಸ್ ಓಕೆ. ಯಾಕೆ ಶಟರ್ ಕ್ಲೋಸ್ ಮಾಡ್ತಿದ್ಯಾ? ಯಾರು ಕಿರ್ಚ್ಬೇಡಿ, ಸೈಲೆಂಟ್ ಆಗಿರಿ. ಏ ಬಂದ್ರೆ ಹೋಗೋಣ. ಶಬ್ದ ಮಾಡಿದ್ರೆ ಒಬ್ಬೊಬ್ರನ್ನು ಕೊಚ್ಚಾಕ್ಬಿಡ್ತೀನಿ. ನಿಮ್ ಮೊಬೈಲು, ಚೈನು, ವಾಚು ಎಲ್ಲ ಇದ್ರಲ್ಲಿ ಹಾಕಿ. ಹಾಕಿದ್ರಲ್ಲಿ ಹಾಕೋ ಬೇಗ. ವೀರರಲ್ಲಿ ವೀರ ಬಂದ ನಮ್ಮ ಶೂರ 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 ಹಂಬಿ. ಆಹಾ ಅಖಡ
ತಗೊಳ್ಳಿ ನಿಮ್ಮ ಬ್ಯಾಗ್. ಥ್ಯಾಂಕ್ಸ್ ಅ ಲಾಟ್. ಐ ಲವ್ ಯು. ಐ ಲವ್ ಯು ರೀ. ನೋಡಿದ ತಕ್ಷಣ ಲವ್ವಾ? ಹೌದು, ನೋಡಿದ ತಕ್ಷಣ ಹುಟ್ಟೋದೇ ಲವ್. ನೀವು ಯಾರು, ಏನು, ಎಷ್ಟು ಕೋಟಿಗೆ ತೂಗ್ತೀರಾ ಅಂತ ಅಳ್ದು ಸುರಿದು ಲವ್ ಮಾಡ್ತೀನಿ ಅಂದ್ರೆ ಅದು ಲವ್ ಆಗಲ್ಲ, ಬಿಸ್ನೆಸ್ ಆಗುತ್ತೆ. ಏನಂತೀರಾ ಸಿಸ್ಟರ್ಸ್? ಕರೆಕ್ಟ್. ಭೂಮಿ ಮೇಲೆ ಬೀಳೋ ಮೊದಲನೇ ಮಳೆ ಹನಿ, ನೋಡಿದ ತಕ್ಷಣ ಕಣ್ಣಲ್ಲಿ ಸ್ಕ್ಯಾನ್ ಆಗಿ ಹಾರ್ಟಲ್ಲಿ ಸೀಲ್ ಹೊತ್ತೋ ಆ ಮೊದಲನೇ ಪ್ರೀತಿ. ಇವೆರಡ್ರದ್ದು ಥ್ರಿಲ್ ರೀ. ಥ್ಯಾಂಕ್ ಯು. ಸುಮ್ಮನೆ ವರ್ಷಾನುಗಟ್ಲೆ ಫೋನು, ವೈಬರು, ವಾಟ್ಸಪ್ಪು, ಮೆಸೇಜು ಅಂತ ಮೆಂಟ್ಲಾಗಿ ನಮ್ಮ ಲವ್ನ ಹೇಳೋಷ್ಟರಲ್ಲಿ ಇನ್ನೊಬ್ಬ ಯಾವನೋ ಬಂದು ನಮ್ಮ ಹುಡುಗಿನ ಎತ್ತಾಕೊಂಡು ಹೋಗ್ತಾನೆ. ಆಮೇಲೆ ಕೈಯಲ್ಲಿ ಫುಲ್ ಬಾಟ್ಲು, ಬಾಯಲ್ಲಿ ಸಿಗರೆಟ್, ಫೇಸ್ಬುಕ್ಕಲ್ಲಿ ಪೇಜ್ ಗಟ್ಲೆ ಫಿಲಾಸಫಿ. ಇವೆಲ್ಲ ಬೇಕಾ ನಮಗೆ? ಏಯ್, ನೀನೇನ್ ಮೆಂಟಲ್ಲ? ನನಗೆ ಮೆಂಟ್ಲು ಅಂತ ಹಲೋ ನೋ ಲೂಸ್ ಟಾಕ್ಸ್ ಪ್ಲೀಸ್. ಅವನು ಲೂಸ್ ಅಲ್ಲ, ಈಸ್ ಮಿಸ್ಟರ್ ಪರ್ಫೆಕ್ಟ್. ಅವನು ಹೇಳಿದ್ದೆ ಮಾಡ್ತಾನೆ, ಮಾಡೋದನ್ನೇ ಹೇಳ್ತಾನೆ. ಬೇಗ ಒಪ್ಕೊಂಡ್ಬಿಟ್ರೆ ನಿಮಗೆ ಒಳ್ಳೇದು. ಶಟ್ ಅಪ್. ಏನೋ ಹೆಲ್ಪ್ ಮಾಡಿದ್ನಲ್ಲ ಅಂತ ಥ್ಯಾಂಕ್ಸ್ ಹೇಳಿದ್ರೆ ಲವ್ ಅಂತೆ ಲವ್. ಇಡಿಯಟ್. ಬನ್ರಿ ಹೋಗೋಣ. ಹಲೋ ರೇ ನಿಂತ್ಕೊಳ್ರಿ. ಹಲೋ, ನಿಮ್ಮ ಮನೆ ಅಡ್ರೆಸ್ ಆದ್ರೂ ಹೇಳ್ಬಿಟ್ಟು ಹೋಗ್ರಿ. ಯಾಕೆ ಹುಡ್ಕೊಂಡ್ ಬರಕ್ಕ? ಸರಿ ಬೇಡ, ನಿಮ್ಮ ಫೋನ್ ನಂಬರ್ ಆದ್ರೂ ಕೊಡಿ. ನೋ ಸರಿ, ನಿಮ್ಮ ಹೆಸರಾದ್ರೂ ಹೇಳ್ಬಿಟ್ಟು ಹೋಗ್ರಿ. ನೋ ವೇ. ಹೋಗ್ಲಿ, ನಿಮ್ಮ ಅಕ್ಕನ ಹೆಸರಾದ್ರೆ ಹೇಳಮ್ಮ. ಬೇಡ, ನಿಮ್ಮ ಅಮ್ಮನ ನಂಬರ್ ಕೊಡಮ್ಮ. ಏಯ್, ಯಾಕೋ? ನಾನು ನಿಮ್ಮ ಲವ್ ವಿಷಯ ಮಾತಾಡೋಣ ಅಂತ ಮಿಸ್ ಆಗುತ್ತೆ. ಸೂಪರ್ ಆಗಿದೆಲ್ಲ ಗುರು. ಅದಕ್ಕೆ ಅಲ್ಲ ಪ್ರಪೋಸ್ ಮಾಡಿದ್ದು. ಅಯ್ಯಯ್ಯೋ, ಆ ಕಣ್ಣು, ಆ ಕೆನ್ನೆ, ಆ ತುಟಿ ಹಂಗೆ ಹತ್ರ ಹೇಳ್ಕೊಂಡು ಲಚ 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 ಅಂತ ಕಿಸ್ ಮಾಡ್ತಾ ಇದ್ರೆ ಅವನ ಯಾಕೋ ನನ್ನ ಮಗನೇ ನಾನ್ ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ನೀನ್ ಕಿಸ್ಸು ಅಂತ ಹೇಳ್ತಿದ್ಯಾ? ನಾನು ನಿಮ್ಮ ಹುಡುಗಿ ಬಗ್ಗೆ ಎಲ್ಲ ಕಣ ಮಾತಾಡಿದ್ದು. ಪಕ್ಕದಲ್ಲೊಂದಿತ್ತು ನೋಡು, ಆಂಧ್ರ ಗಂಬ, ಗೋಲ್ಕೊಂಡ ಡೂಮ್ ಇದ್ದಂಗೆ, ಅದ್ರ ಬಗ್ಗೆ ಕಣ ಮಾತಾಡಿದ್ದು. ಏನು ಬ್ಯಾಕು ಅದು ಮಿಸ್ ಆಗೋಯ್ತಲ್ಲ, ಹೆಂಗ ಹುಡ್ಕೋದು? ಟೆನ್ಷನ್ ತಗೋಬೇಡ, ಭೂಮಿ ಗುಂಡುಗಿದೆ, ಗುಂಡಿಗಿದೆ, ಎಲ್ಲಾದ್ರೂ ಸಿಕ್ಕೇ ಸಿಗ್ತಾನೆ. ಇದ್ರ ಬ್ಯಾಕ್ ಗುಂಡಿಗಿದೆ, ಬೇಗ